ಟೋಕನ್ ಚೆಕಿಂಗ್ ಮಷೀನ್ನಿಂದ ಎಸ್ಕೇಪ್ ಆಗೋಕೆ ನೋಡಿದ್ದಾರೆ. ಇದು ನಿಜವಾಗಿಯೂ ಕೂಡ ಹುಚ್ಚು ಪ್ರೇಮನೇ, ಅದರಲ್ಲಿ ಯಾವ ಅನುಮಾನ ಇಟ್ಕೊಳ್ಳೋಕೆ ಹೋಗ್ಬಿಡಿ. RCB ಸ್ಟಾರ್ಸನ್ನು ನೋಡೋಕೆ ಮೆಟ್ರೋ ನಿಲ್ದಾಣದಲ್ಲಿ ಅಭಿಮಾನಿಗಳು ಜಂಪ್ ಮಾಡಿದ್ದಾರೆ. ಅಂಥವ್ರು ಯಾರೇ ಇದ್ರೂ ಒಳಕ್ರೆ ಹಾಕ್ರಿ ಅವ್ರನ್ನ. ಯಾವ ಪ್ರೇಮ ಇದ್ರೆ ಅವನಿಗೇನು ನಮಗೇನಾಗಬೇಕಾಗಿದೆ? ಯಾವುದೇ ಎಷ್ಟೇ ಪ್ರೀತಿ ಇದ್ರೂ ಆ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಹಾಗೆ ವ್ಯಕ್ತಪಡಿಸ್ಬೇಕು. ಅದಕ್ಕೆ ರೂಲ್ಸ್ಗಳನ್ನೆಲ್ಲ ಬ್ರೇಕ್ ಮಾಡಿ ನಾನು ಹುಚ್ಚುತನ ತೋರಿಸ್ತೀನಿ ಅಂತಂದರೆ ಒಂದು ಒಳಗಡೆಗೆ ಹಾಕಬೇಕು. ಅಲ್ಲಿ ನೋಡಿ, ಅಲ್ಲಿ ಇದು ನೋಡಿ, ಹುಚ್ಚಾಟ ಅಲ್ವಾ? ಇದಕ್ಕೇನು ಹೇಳಬೇಕು ಇವ್ರನ್ನೆಲ್ಲ? ಅದೇ ಗೌರ್ಮೆಂಟ್ ಹೇಳಿದೆಯಲ್ಲ ಪುಕ್ಸಟೆ ಎಲ್ಲ, ಅದಕ್ಕೆ ಇವು ಹಂಗೆ ಮಾಡ್ತಾವೆ. ಅಸಹ್ಯ ಅನ್ಸಲ್ವೇನ್ರಿ ನಿಮಗೆಲ್ಲ ಹಿಂಗೆ? ಕಲ್ತಿರೋರೆಲ್ಲ ವಿದ್ಯಾವಂತರೇ ಹಿಂಗೆ ಮಾಡಿಬಿಟ್ರೆ ಹೆಂಗ್ರಿ ನೀವೆಲ್ಲ? ಇವೆಲ್ಲ ವಿದ್ಯಾವಂತರು ಮಾಡುವಂಥದ್ದ? ಇದು ಲಕ್ಷಣಗಳಿವೆಲ್ಲ ಶೋಭೆ ತರುತ್ತಾ ನಿಮಗೆಲ್ಲ? ಯಾವ ಹುಚ್ಚಾಟ ರೀ ಇದು? ಅವ್ರು ಯಾರೋ ಆಟ ಆಡಿದ್ದಾರೆ ಗೆದ್ದಿದ್ದಾರೆ ಅಂತ ಖುಷಿ ಪಡೋಣ, ನಾವು ಖುಷಿ ಪಟ್ಟಿದ್ದೀವಿ, ಇಲ್ಲ ಅಂಥೇಳಿ. ಈ ರೀತಿ ಹುಚ್ಚಾಟ ಮಾಡೋಕ್ಕಾಗಿರೋದು ನಿಮಗೆ ಕಲಿಸಿರೋದು. ನಿಮಗೆ ಕಲಿಸಿರುವಂಥ ನಿಮ್ಮ ಅಪ್ಪ ಅಮ್ಮಂಗೆ ಏನು ಬೆಲೆ ಕೊಡ್ತೀರಾ ನೀವು? ನಿಮ್ಮ ಮುಖ ನೋಡ್ಕೊಂಬಿಟ್ಟು ಯಾರಾದರೂ ರೀ ಏನ್ರಿ ನಿಮ್ಮ ಮಗ ಹಂಗೆ ಜಂಪ್ ಮಾಡ್ತಿದ್ದ ಅಂತಂದ್ರೆ ಏನಾಗುತ್ತೆ ಅವ್ರಿಗೆ ಪರಿಸ್ಥಿತಿ? ಅಲ್ಲಿ ನೋಡಿದರೆ ಅವ್ರ ಅಪ್ಪ ಅಮ್ಮ ಅವರು ಇದ್ದಾರೆ ಬಿಡಿ, ಅಲ್ಲಿ ಮಕ್ಕಳ ಜೊತೆಗೆ ಅಪ್ಪ ಅಮ್ಮನೂ ಹಂಗೆ ಮಾಡಿದ್ದಾವೆ. ತಲೆಯಲ್ಲಿ ಏನಿಟ್ಕೊಂಡಿರ್ತೀರಿ ನೀವೆಲ್ಲ? ಈ ಥರ ಮಾಡ್ಕೊಂಡು ಓಡಾಡಬೇಕಾ? ಅದಕ್ಕೆ ನೀವು ಮತ್ತೆ ಮೆಟ್ರೋ ದರ ಏರಿಕೆ ಮಾಡಿದ ತಕ್ಷಣ ಯಾಕ್ರಿ ಜಾಸ್ತಿ ಮಾಡಿಬಿಟ್ರಿ ಅಂತೀರಿ. ನೀವು ಮಾಡ್ತಾ ಇರುವಂಥ ಕೆಲಸ ಏನಿಂಥವೆಲ್ಲ? ಜನನೂ ಸರಿಯಾಗಿದ್ದಾರೆ. ಓಹೋ, ಎಲ್ಲವೂ ಕೂಡ ತಮ್ಮ ಪರವಾಗಿ ಆಗಬೇಕು ಅನ್ನೋ ರೀತಿಯಲ್ಲಿ ನೋಡಿ ವರ್ತನೆ. ಇದು ಸರಿನಾ? ಇದು ಯಾರಾದರೂ ಇವರು ವಿದ್ಯಾವಂತರು ಮಾಡುವಂಥ ಲಕ್ಷಣಗಳ ಇವು? ಶೇಮ್ ಅನ್ಸಲ್ವಾ ಇಲ್ಲಿ? ನನ್ನ ಸಹೋದ್ಯೋಗಿ ಈಗ ಅರುಣಾ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣಾ, ನಿಜಕ್ಕೂ ಕೂಡ ಶೇಮ್ ಅನಿಸ್ತಾ ಇದೆ ಇವರೆಲ್ಲ ವಿದ್ಯಾವಂತರ ಅಂತ? ಎಸ್ ಸರ್, ನಿಜಕ್ಕೂ ಕೂಡ RCB ಸಂಭ್ರಮಾಚರಣೆಯಲ್ಲಿ ಒಂದ್ ಕಡೆ ದುರಂತ ಆದ್ರೆ ಮತ್ತೊಂದ್ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಅನ್ನ ಮುರಿದು ಹುಚ್ಚು ಅಭಿಮಾನವನ್ನ ತೋರಿಸಿದ್ರೆ, ಮತ್ತೊಂದ್ ಕಡೆ ಪಕ್ಕದಲ್ಲೇ ಇದ್ದಂತಹ ಕಬ್ಬನ್ ಪಾರ್ಕ್ ನ ಮೆಟ್ರೋ ನಿಲ್ದಾಣದಲ್ಲಿಯೂ ಕೂಡ RCB ಅಭಿಮಾನಿಗಳು ಕಲ್ಲಾಟವನ್ನ ನಡೆಸಿದ್ದಾರೆ. ಟಿಕೆಟ್ ಅನ್ನ ಪಡೆಯದೆ ನೂರಾರು ಜನ ಅಭಿಮಾನಿಗಳು ಕೂಡ ಈ ಒಂದು ಅಂದ್ರೆ ಟೋಕನ್ ಅನ್ನ ಹಾಕ್ಬಿಟ್ಟು ಮೆಟ್ರೋದ ಒಳಗಡೆ ಪ್ರವೇಶವನ್ನ ಮಾಡ್ಬೇಕಾಗುತ್ತೆ. ಈ ಒಂದು ಟೋಕನ್ ಚೆಕಿಂಗ್ ಮಿಷನ್ ಅನ್ನೇ ಎಸ್ಕೇಪ್ ಅನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿಯೂ ಕೂಡ ನೋಡಬಹುದು ಯಾವ ರೀತಿ ಜಂಪ್ ಅನ್ನ ಮಾಡ್ತಾರೆ ಎನ್ನುವಂತಹ ದೃಶ್ಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ವೈರಲ್ ಆಗ್ತಾ ಇದಾವೆ. ಒಂದ್ ಕಡೆ ಟಿಕೆಟು ಇಲ್ಲ, ಅವ್ರ ಹತ್ರ NCMC ಕಾರ್ಡು ಇಲ್ಲ, ಟೋಕನ್ನು ಇಲ್ಲ. ಹೀಗಾಗಿ ಯಾವುದೇ ರೀತಿಯಿಂದಲೂ ಕೂಡ ಟಿಕೆಟ್ ಇಲ್ಲದೆ ಹೋಗ್ತಾ ಇದ್ದಾರೆ. ನಡುವೆ ಅಂದ್ರೆ 4 ಗಂಟೆಯ ನಂತರದಲ್ಲಿಯೂ ಕೂಡ ನಿನ್ನೆ ಶಾರ್ಟ್ ಲೂಪ್ ಆಪರೇಷನ್ ಅನ್ನ ಕೂಡ ಮೆಟ್ರೋ ನಡೆಸಿತ್ತು. ಅದಾಗಿಯೂ ಕೂಡ ಮೆಟ್ರೋಗೆ ಒಂದ್ ಕಡೆ ಭಾರಿ ನಷ್ಟ ಆದ್ರೆ, ಮತ್ತೊಂದ್ ಕಡೆ ಅಂದ್ರೆ ಬೆಂಗಳೂರಿಗರ ಇವರು ಎನ್ನುವಂತಹ ಒಂದು ಶೇಮ್ ಆಗುವಂತಹ ಒಂದು ಕೆಲಸವನ್ನ ಕೂಡ ಮೆಟ್ರೋದ ಪ್ರಯಾಣಿಕರು ಮಾಡಿದ್ದಾರೆ. ಅರುಣ್. ಓಕೆ ಅರುಣಾ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.